7-4-3 ಅಂಕಗಳ ಅಂತರ. ನಿಯಮಗಳನ್ನ ಪ್ರತಿತಂತ್ರಗಳನ್ನ ಉಳಿಸಿಕೊಳ್ಳುವ ಮೂಲಕ ತುಕಾರಾಮ ಸೆಮಿಫೈನಲ್ ಮೊದಲ ಕದರದಲ್ಲಿ ಆಟ ಆರಂಭ. ಒಡಪನಂಬೂರು ವಿರುದ್ಧವಾಗಿ ಸ್ಟಾರ್ ಬಾಯ್ಸ್ ಉಡುಪಿ. ಕಳೆದ ದಿನ ಐಕಳದಲ್ಲಿ ಫೈನಲ್ ಕದರದಲ್ಲಿ ಪರಸ್ಪರ ಸೆಣಸಾಟವನ್ನು ಮಾಡಿದ ತಂಡಗಳು ಇವತ್ತು ಸೆಮಿಫೈನಲ್ ಕದರದಲ್ಲಿ ಹೋರಾಟದಲ್ಲಿದೆ. ಆದರ್ಶನ ಮೂಲಕ ಸೆಮಿಫೈನಲ್ ಮೊದಲ ದಾಳಿಯಲ್ಲಿ ಇದು ಎರಡೂ ತಂಡಗಳಿಗೆ ಗೆಲುವನ್ನು ದಾಖಲಿಸಿಕೊಳ್ಳಬೇಕಾದಂತಹ ಹೋರಾಟವಾಗಿದೆ. ಪಾಯಿಂಟ್ ಬ್ರೇಕರ್ ಆಯೋಜಿತ ಕಬಡ್ಡಿಯ ಮೊದಲ ಉಪಾಂತ್ಯದ ಕದರದಲ್ಲಿ ನಾವು ಇದನ್ನು ನೋಡಿದ್ದೇವೆ. ದ್ವಿತೀಯ ಉಪಾಂತ್ಯಕ್ಕಾಗಿ ತಂಡಗಳು ಸಿದ್ಧಗೊಳ್ಳಬೇಕು. ಪಾಯಿಂಟ್ ಬ್ರೇಕರ್ ಸರ್ಕಾರಿ ಗುಡ್ಡೆಯ ವಿರುದ್ಧವಾಗಿ ಟಾಯ್ಸ್ ಅಟೋಲಿಂಗ್ಸ್ ಮುಂದಿನ ಎರಡನೆಯ ಸೆಮಿಫೈನಲ್ ಕದನಕ್ಕಾಗಿ ಹೋರಾಟಕ್ಕಾಗಿ ನಮ್ಮ ತಂಡಗಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಅವಧಿಯಲ್ಲಿ ನೀವು ಪ್ರತಿಯೊಂದು ಅವಕಾಶಗಳನ್ನು ಕೂಡ ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ. ಜೂನಿಯರ್ ನ್ಯಾಷನಲ್ ದೇವ್ ದಾಳಿಯಲ್ಲಿ ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ಅದ್ಭುತವಾದ ಸಾಧನೆಗಳನ್ನು ಮೆರೆಯಬಲ್ಲಂತ ಜೂನಿಯರ್ ವಿಭಾಗದ ಆಟಗಾರರು. 65 ಕೆಜಿ ವಿಭಾಗದ ಸೆಮಿಫೈನಲ್ ಕದನ. ಸಮಯೋಚಿತವಾಗಿರುವ ಆಟದ ಅವಧಿ. ಕೌಶಿ ದಾಳಿಯಲ್ಲಿ ಕೌಶಿ ಅಂಕಣವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ. ವೇಗವಿದ ಜಾಣ್ಮೆಯಿದೆ, ಪ್ರತಿತಂತ್ರಗಳ ಅವಕಾಶಗಳಿದೆ, ಪಂದ್ಯದಲ್ಲಿ ಉಳಿದುಕೊಳ್ಳುವಂತ ಲೆಕ್ಕಾಚಾರಗಳನ್ನು ಬಳಸಿಕೊಳ್ಳಬಲ್ಲ ಆಟಗಾರ. ಪ್ರಜ್ವಲನ ಮೇಲೆರಗುವ ಪ್ರಯತ್ನ. ಕಾರ್ನರ್ ನಲ್ಲಿ ಭಾಗವಹಿಸಿ ಪ್ರಜ್ವಲ್. ಸತತವಾಗಿ ಯಶಸ್ವಿ ದಾಳಿ. ಸಂಘಟಿತವಾದ ಬಲದಲ್ಲಿ ತಾನು ಮತ್ತಿರುವ ಜೂನಿಯರ್ ವಿಭಾಗದ ಆಟಗಾರ. ಎನ್ಜಿಎಂ ಕಾಲೇಜ್ ವಿದ್ಯಾರ್ಥಿ, ಮೂಲತಃ ಉತ್ತರ ಕನ್ನಡದ ಆಟಗಾರ. ಅನೇಕ ಆಟಗಾರರು ಉತ್ತರ ಕನ್ನಡದ ಪ್ರತಿಭೆಗಳು ಇವತ್ತು ಪಡುಬನವರು ಪ್ರಸಾದ್ ಅವರ ಪ್ರಾಯೋಜಿತ ತಂಡದಲ್ಲಿದ್ದಾರೆ. ಭರತನ ಮೇಲೆರಗುವ ಮೂಲಕ ಎಸ್ಡಿಎಂ ಆಟಗಾರರಿಗೆ ಇದು ಮಾಡುವುದಿಲ್ಲವೇ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕ ಅಂಕಣದ ಒಳಭಾಗದಲ್ಲಿರ್ತಕ್ಕಂಥ ಆಟಗಾರ. ಪರಿಣಾಮಕಾರಿ ಹೆಜ್ಜೆಯನ್ನ ಪ್ರತಿಸ್ಪಂದನೆಯಂತೆ ವರುಣ್ ಶೆಟ್ಟಿ ದಾಳಿಯಲ್ಲಿ. ಸರ್ವಶ್ರೇಷ್ಠತೆಯ ಕಬಡ್ಡಿ ಆಟದ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲ ಅತ್ಯಂತ ಶ್ರೇಷ್ಠ ಯುವ ಆಟಗಾರರುಗಳನ್ನು ಕಾಣಬಹುದು. ಸಮಯದ ಅವಕಾಶಗಳಲ್ಲಿ ಅದ್ಭುತವಾದ ಟ್ಯಾಕಲ್. ಇದು ಬಾಗೂಸಿಯ ತಂತ್ರ. ಪ್ರಮುಖ ಘಟ್ಟದಲ್ಲಿ ಪ್ರಬಲ ದಾಳಿಗಾರರು ಬಂಧನವಾಗುತ್ತಾರೆ. ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ಎರಡೂ ತಂಡಗಳು ಕೂಡ ನಿರೀಕ್ಷೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಸಮರಾಂಗಣದ ಸ್ಪಷ್ಟತೆಯ ಅವಕಾಶಗಳಲ್ಲಿ ದಿಟ್ಟ ಪ್ರತಿಭೆಗಳನ್ನು ಕಾಣಬಹುದಾಗಿದೆ. ಪ್ರಜ್ವಲ್, ಕೌಶಿಕ್
ಅದ್ಭುತವಾದ ವೇಗವನ್ನು ದಾಳಿಯಲ್ಲಿ ಅಳವಡಿಸಿಕೊಳ್ಳಬಲ್ಲ ಆಟಗಾರ. ಶ್ರೇಷ್ಠತೆಯ ಜವಾಬ್ದಾರಿಯುತ ಆಟಗಳ ಮೂಲಕ ಗುರುತಿಸಿಕೊಂಡಂತ ಜೂನಿಯರ್ ತಾರೆಗಳು. ಜಾನು ದಾಳಿಯಲ್ಲಿ ಎದುರಾಳಿ ಅಂಕಣದಲ್ಲಿ ಆಟದ ಮೂಲಕ ತಂಡಕ್ಕಾಗಿ ಅದ್ಭುತವಾದ ರಣತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲಂತ ಯುವ ಆಟಗಾರ. ಸರ್ವಾಂಗೀಣ ಪ್ರತಿತಂತ್ರಗಳ ಜವಾಬ್ದಾರಿಗಳ ಅವಕಾಶಗಳ ಮೂಲಕವಾಗಿ ಮರಳುವಂತಹ ಸಮಯವನ್ನು ಕಾಣಬಹುದಾಗಿದೆ. ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಪಂದ್ಯದ ಅವಧಿಯಲ್ಲಿ ಆಟ ಆರಂಭ ಆಗಿದೆ. ಕೌಶಿಕಾ ಉಡುಪಿಯ ತೆಂಕನಡಿಯೂರಿನ ಕಾಲೇಜಿನ ವಿದ್ಯಾರ್ಥಿಯಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಸ್ಥಳೀಯ ಆಟಗಾರ. ಜವಾಬ್ದಾರಿಯುತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡಿರುವಂತೆ ಸಂಪೂರ್ಣವಾದ ಆಟಗಾರ ಬಾಗು. ಡಿಫೆನ್ಸ್ ನಲ್ಲಿ ಬದಲಾವಣೆಗಳು ಮೊದಲ ಅಂಕವನ್ನ ಕಡೆ ಹಾಕಲಿದೆಯಾ? ಮೊದಲ ಅಂಕದ ಗಳಿಕೆಯಾಗಿದೆ. 2-3 ಸ್ಪರ್ಧೆ ದಾಳಿಯಲ್ಲಿ ಸತತವಾದ ಡಿಫೆನ್ಸ್ ನ ಭಾಗವನ್ನು ಹೊಂದಿರತಕ್ಕಂಥ ಆಟಗಾರರು 2-1 ಪಂದ್ಯ ಮುಂದುವರಿತಾರೆ. ಮಾಡು ಇಲ್ಲವೇ ಮಡಿ, ಅಂಕವನ್ನ ಗಳಿಸಲೇಬೇಕಾಗಿದೆ. ದೇವು ವೇಗಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬಲ್ಲ ಆಟಗಾರ. ಜಂಪಿಂಗ್ ಎಸ್ಕೇಪ್ಗಳ ಮೂಲಕ ಅದ್ಭುತವಾದ ಸ್ಕಿಲ್ ಗಳನ್ನು ಬಳಸಿಕೊಳ್ತಾ 3-1 ಸ್ಪರ್ಧೆ. ಎಸ್ಡಿಎಂ ನ ಜೂನಿಯರ್ ತಂಡದ ನಾಯಕ ಆಟಗಾರ. ಭರತನ ದಾಳಿಗೆ ಪಟಾಕಿಯ ಸಂಭ್ರಮ. ಸ್ಟಾರ್ ಬಾಯ್ಸ್ ಹುಡುಗಿಯ ಪರವಾಗಿ ಆಡುವ ಭರತ ದಾಳಿಯಲ್ಲಿ ಮುನ್ನಡೆಯಲ್ಲಿದೆ. ಪ್ರಸ್ತುತ ಪಂದ್ಯದಲ್ಲಿ ಪಡುಪನಮೂರು ಫ್ರೆಂಡ್ಸ್ ಸಮಯೋಚಿತವಾದ ಆಟದಲ್ಲಿಯೇ ಅದ್ಭುತವಾದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ತಂತ್ರಗಳನ್ನು ಹೆಣೆದಿರುವಂತಹ ಆಟಗಾರರು. ಜಾನು 5 ಡಿಫೆಂಡರ್ಗಳ ಮಧ್ಯೆ ಪ್ರತಾಪ ಸುನಿಲ ಕಾರ್ನರ್ ವಿಭಾಗದಲ್ಲಿ ವರ್ಣರಂಜಿತ ಕಬಡ್ಡಿಯ ಆಸ್ವಾದದಲ್ಲಿರತಕ್ಕಂಥ ಅನೇಕ ಪ್ರೇಕ್ಷಕ ವರ್ಗ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಯೋಚಿತ ಆಟದ ವೇಳೆಯಲ್ಲಿ ಸ್ಪರ್ಧೆ ಇದೆ. ಕಳೆದ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಂಡಂತ ಕೌಶಿ ಬಾರಿ ಮತ್ತೆ ನಿರಂತರ ಏಕಾಂಗಿ ದಾಳಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಜೂನಿಯರ್ ಆಟಗಾರ ತುಕಾರಾಮ. ಅಯಸ್ಕಾಂತದ ಬಲ ಪ್ರತಾಪನ ಹಸ್ತಗಳಲ್ಲಿ ಅವಸರದ ನಿರ್ಣಯ. ಬಂದಿಯಾದ ತುಕಾರಾಮ ಭರತ ದಾಳಿಯಲ್ಲಿ ಪ್ರಜ್ವಲನ ಮೇಲೆರಗುವ ಯೋಚಿತ ಆಟ ಮುಂದುವರಿತಾನೆ. ಕವರ್ ವಿಭಾಗದಲ್ಲಿ ಗಂಗಾರಾಮ ಜಾನು. ಬೋನಸ್ ನೀಡಲಾಗಿದೆ. ಅಂಕ ಎದುರಾಳಿಗೆ ಡಿಫೆನ್ಸ್ ನ ಅಂಕ ಲಭಿಸಿದೆ. 4-3 1 ಅಂಕದ ಅಂತರ. ಪಂದ್ಯದಲ್ಲಿ ಅದ್ಭುತವಾದ ಪ್ರತಿಫಲನವನ್ನು ನೀಡಿದ ಆಟಗಾರ ದೇವು. 3 ಪಾಯಿಂಟ್ ಸೂಪರ್ ರೈಟ್. 3 ಅಂಕಗಳ ಅಂತರ. 7-3 ಪಂದ್ಯ. 7-3. ವರುಣ ದಾಳಿಯಲ್ಲಿ ವರುಣ. ದೇವು ಪಂದ್ಯದ ದಿಕ್ಕನ್ನ ಬದಲಿಸಿದಂತ ಆಟಗಾರ. ಅಲ್ಪ ಮಟ್ಟಿಗೆ ದಾಳಿಗಾರರು ಒಳಾಂಗಣದಲ್ಲಿ ಪರಿಪೂರ್ಣತೆಯ ಸಾಧನೆಗಳನ್ನು ಮೆರೆಕೊಳ್ಳುವ ಮೂಲಕ ವಿಶ್ರಾಂತಿಯ ಕೋರಿಕೆ. ದೇವು ಸುನಿಲ್ ವರುಣ ಅಂಕಣದಲ್ಲಿ ಸುನಿಲ ವರುಣ. ಅದ್ಭುತವಾದ 2 ಡಿಫೆಂಡರ್ಗಳ ಮಧ್ಯೆ ದೇವು ಪ್ರತಿ ದಾಳಿಗಳಲ್ಲಿ ಅವಕಾಶಗಳ ಮೂಲಕ ಅಂಕಗಳನ್ನ ಗಳಿಸಿಕೊಂಡಿರತಕ್ಕಂಥ ಆಟಗಾರ.
ಪರಿಣಾಮವಾಗಿ ಪಂದ್ಯದಲ್ಲಿ ಸಮಯೋಚಿತ ಆಟವನ್ನು ಆಡಲೇಬೇಕಾಗಿದೆ. ಮರುಳದಾಳಿಯಲ್ಲಿ ಮರುಳಾಲ್ಪದ ಆರಂಭವಾಗಬೇಕಾಗಿದೆ. ಪಂದ್ಯದಲ್ಲಿ ಸತತ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಟಗಾರ. ಬೋನಸ್ ನೀಡಲಾಗಿದೆ. ಸುವರ್ಣಾಕರ್ಮಾನಾಗಿ ಅಂಕಣದಲ್ಲಿ ಸುನಿಲ್ ವರ್ಮ ಮತ್ತೆ ಜಾನು ದಾಳಿಯಲ್ಲಿ ಸ್ಪಷ್ಟತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದ್ದಂತಹ ಆಟಗಾರರು. ಪರಿಣಾಮಕಾರಿ ಹೆಜ್ಜೆ. ಮೂಲಕ ದಾಳಿ ಮುಂದುವರಿದ ಅಂಕಣದಲ್ಲಿ ಸ್ಪಷ್ಟತೆಯ ಪರಿಣಾಮಕಾರಿ ಹೆಜ್ಜೆ. ನೀವು ಸುನಿಲ್ ವರ್ಮ ಅಂಕಣದಲ್ಲಿ ಕಳೆದ ದಾಳಿಯಲ್ಲಿ ತ್ರಿವಳಿ ಅಂಕಗಳನ್ನು ಪಡೆದಂತ ನೀವು ಈ ಬಾರಿ ಅಂಕವನ್ನು ಪಡೆದುಕೊಳ್ಳಲೇಬೇಕಾಗಿದೆ. 7-4-3 ಅಂಕಗಳ ಅಂತರ. ಅದ್ಭುತವಾದ ಮರಳುವಿಕೆ. ಅಂತಿಮ ಆಟಗಾರ ಸುನಿಲ, ಕೇರಳದ ಸುನಿಲ. ಏಕಾಂಗಿಯಾಗಿ ಉಳಿದ ಗಡಿನಾಡ ಕನ್ನಡಿಗ ಸುನಿಲ. ಅದ್ಭುತ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ತವಕಗಳ ಮೂಲಕ ಜವಾಬ್ದಾರಿಯುತ ಕಬಡ್ಡಿಯ ಆಟದಲ್ಲಿ ಗುರುತಿಸಿಕೊಳ್ಳಬೇಕಾಗಿದೆ. ಬೋನಸ್ ನೀಡಲಾಗಿದೆ. ಆಲೋಟಿನ ಪೂರ್ಣಾಂಕ ತಂಡಕ್ಕೆ ಲಭಿಸಿದೆ. 11-5 ಮುನ್ನಡೆಯಲ್ಲಿದೆ ಪಡುಪನಮೂರು. ಪ್ರಸ್ತುತ ಸ್ಪರ್ಧೆಯಲ್ಲಿ ಕಳೆದ ದಿನದ ಫೈನಲ್ ಕದನ ಇವತ್ತಿನ ಸೆಮಿಫೈನಲ್ ಆಗಿದೆ. ನಿನ್ನೆ ಐಕಳದಲ್ಲಿ ಫೈನಲ್ ಆಡಿತ್ತು ಇದೆರಡು ತಂಡಗಳು ಕೂಡ. ಇವತ್ತು ಸರಕಾರಿ ಗುಡ್ಡೆಯಲ್ಲಿ ಸೆಮಿಫೈನಲ್ ಕದನವನ್ನು ಆಡ್ತಾ ಇದೆ. ಸ್ಪರ್ಧೆಯಲ್ಲಿ ವರುಣ ದಾಳಿಯ ಮೂಲಕ ಅಂಕಣದಲ್ಲಿ ಮುನ್ನಡೆಯನ್ನು ಪೂರ್ಣವಾಗಿ ಉಳಿಸಿಕೊಳ್ಳುವ ಅವಧಿಗಳಲ್ಲಿ ಉಳಿಸಿಕೊಂಡ ಆಟಗಾರ ಸತತ ಮುನ್ನಡೆಯಲ್ಲಿ ಪಡುಪನಂಬೂರು. ದಾಳಿಯಲ್ಲಿ ದೇವನ ಕರಾಮತಿದ್ರೆ ಡಿಫೆನ್ಸ್ ನಲ್ಲಿ ಆಟಗಾರರ ಸಾಥು ಸಿಕ್ಕಿದೆ. ಈ ಭಾಗಕ್ಕೆ ಏಕಾಂಗಿ ದಾಳಿಗಾರ ಕೌಶಿಕದನ ಅದ್ಭುತ ಆಟಗಳ ಮೂಲಕ ಸತತವಾದ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹಂತದಲ್ಲಿ ಪಂದ್ಯ ಮುಂದುವರಿದ್ದಾರೆ. ಡಬಲ್ ಆಮ್ಲೆಟ್, ಸಿಂಗಲ್ ಆಮ್ಲೆಟ್, ವಡಪ್ಪ. ಸರ್ವಾಂಗೀಣ ಆಟದ ಅವಧಿಯಲ್ಲಿಯೇ ಅದ್ಭುತವಾದ ಪ್ರತಿಫಲನಗಳ ಮೂಲಕ ಸತತ ತಪ್ಪುಗಳ ಪುನರಾವರ್ತನೆಯಲ್ಲಿ ತುಕಾರಾಮ. ಮಾಡು ಇಲ್ಲವೇ ಮಳೆ. ಆಟದ ಅವಧಿಯಲ್ಲಿ ಮಾಡು ಇಲ್ಲವೇ ಮಳೆ. ಓಹೋ, ಅದ್ಭುತವಾದ ಎಸ್ಕೇಪ್ ನುಡಿಕೆಯ ಮೂಲಕ ಸ್ಪರ್ಧೆಯ ಕಾತರತೆಗಳ ಮೂಲಕವಾಗಿ ರೋಚಕ ಹೋರಾಟಗಳಲ್ಲಿ ಅಂಕವಿದೆ. ಕೌಶಿಕ ನಿರಂತರವಾಗಿ ದಾಳಿಯ ಜವಾಬ್ದಾರಿಯುತ ಆಟದ ಮೂಲಕವಾಗಿ ರೂಪಿಸಿಕೊಂಡಿರುವಂತಹ ಜೂನಿಯರ್ ಆಟ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಪಡುಪನಮೂರು, ಚಂದ್ರಬಾಗಲಕೋಟೆ.
ಪಂದ್ಯವನ್ನ ಪರಿಪೂರ್ಣವಾಗಿ ಉಳಿಸಿಕೊಳ್ಳುವ ಹೆಜ್ಜೆಯ ಆಟದ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲ ಅತ್ಯುನ್ನತ ಮಹಾನದ ಜೂನಿಯರ್ ತಾರೆಗಳನ್ನು ಕಾಣಬಹುದು. ಸಮಯವನ್ನು ಪೂರ್ಣವಾಗಿ ಕಳೆದುಕೊಳ್ಳುವ ಮೂಲಕವಾಗಿ ಅಂಕಣದಲ್ಲಿ ಮಧ್ಯಂತರದ ವಿರಾಮ. ಮೊದಲ ಅವಧಿಯ ಖಾತೆ ಅಂತರದಲ್ಲಿ ಬಡವನವರು ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾರೆ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆಯ ಆರಂಭದ ವೇಳೆಯಲ್ಲಿ ಧನು ದೇವದಾಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಪಂದ್ಯ ಮುಂದುವರಿದಿದ್ದಾರೆ. ಈ ಹೋರಾಟದಲ್ಲಿ ಯಾರು ಗೆಲ್ಲುವ ಮೂಲಕ ಫೈನಲ್ ತನಕಕ್ಕಾಗಿ ತೇರ್ಗಡೆಯನ್ನು ಪಡೆದುಕೊಳ್ಳಲಿದ್ದಾರೆ. ಒಂದು ಪ್ರಶಸ್ತಿಯಂತೂ ಕಷ್ಟವಾಗಲಿದೆ. 15,000 ಬಾತಿಯ ಪ್ರಯತ್ನ ವ್ಯರ್ಥ. 14-15-6 15-6 ಮುನ್ನಡೆಯಲ್ಲಿ ಪಂದ್ಯ ಮುಂದುವರಿದ್ದಾರೆ. ಪಡುಪನ ಮೂರು ತಂಡದ ಭಾಗವಹಿಸಿ ಎಂತ ಡಿಫೆನ್ಸ್ ಇದು. ಕೂಡ ಮಾತಿರು ಖ್ಯಾತ ಕೊಳಲು ವಾದಕರಾದಂಥ ವಿಶ್ವನಾಥ್ ಇವರು 1927ರಲ್ಲಿ ಕೊಳಲು ವಾದನದಲ್ಲಿ ತನ್ನದೇ ಆದ ಮುನ್ನಡೆಯನ್ನ ಪರಿಪೂರ್ಣವಾಗಿ ಉಳಿಸಿಕೊಂಡಿರುವಂತಹ ಆಟಗಾರರು. ದೇವದಾಳಿಯ ಮೂಲಕ ಒಳಾಂಗಣದಲ್ಲಿರುವಂತಹ ಆಟಗಾರ ಸ್ಪರ್ಧೆಯಲ್ಲಿ ಏಕಮಾತ್ರ ಮುನ್ನಡೆಯಲ್ಲಿ ಸತತವಾಗಿ ಪಂದ್ಯವನ್ನ ತನ್ನದಕ್ಕೆ ಗೆಳೆದುಕೊಳ್ಳುವ ಯೋಚನೆಯ ಆಟದಲ್ಲಿ ಅದ್ಭುತವಾದ ನಿರೀಕ್ಷೆಗಳ ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಆಟಗಾರನ ಅನುಭವಗಳ ಜೊತೆಗೆ ಕೌಶಿಯ ಮರಳುವಿಕೆಯ ಮೂಲಕ ಅಂಕಣದಲ್ಲಿ ದೇವದಾಳಿಯಲ್ಲಿ 4 ಡಿಫೆಂಡರ್ಗಳಿದ್ದಾರೆ. ಮೆಲ್ಲನೆ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲಂತ ಜಾಮಿಯನ್ನು ಉಳಿಸಿಕೊಂಡಿರ್ತಕ್ಕಂಥ ಆಟಗಾರರು. ಗುಲ್ಲಮಾನೆ ಸ್ಪರ್ಧೆಯಲ್ಲಿ ನಿರೀಕ್ಷೆ ಎರಡು ತಂಡಗಳಿಗೂ ಕೂಡ ಫೈನಲ್ ಕದನದ ಹಾದಿಯಾಗಿದೆ. ಆದರೆ ಅಷ್ಟು ಸುಲಭದಲ್ಲಿ ಎರಡು ತಂಡಗಳು ಸಾಧ್ಯವಿಲ್ಲ. ಯಾರು ಗೆಲ್ಲಲಿದ್ದಾರೆ ಅನ್ನುವ ನಿರೀಕ್ಷೆ ಇನ್ನೂ ಕೂಡ ಕೌಶಿ ಪರಿಪೂರ್ಣವಾದಂತಹ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಆಟಗಾರ. ಪಂದ್ಯದಲ್ಲಿ ಜಾರು ಮಾಡು ಇಲ್ಲವೇ ಮಣಿದಾಳಿಯಲ್ಲಿ ಅಂಕವನ್ನು ತರಲೇಬೇಕಾದ ಒತ್ತಡ. ಸುನಿಲ್ ಪ್ರತಾಪ ಕಾರ್ನರ್ ವಿಭಾಗದಲ್ಲಿ ಸಂಘಟಿತವಾದ ಬಲವನ್ನು ಉಳಿಸಿಕೊಳ್ಳುವ ಜಾರ್ಮಯ ಪ್ರತಿತಂತ್ರದ ಹೋರಾಟಗಳ ಮೂಲಕ ಸುನಿಲನ ಅದ್ಭುತವಾದ ಬೇಟೆ ಇದು. ಭರತ ದಾಳಿಯಲ್ಲಿ ಭರತ ಬಂದ. ಗಂಗಾರಾಮನ ಮೇಲೆ ಎರಗಿದ ಭರತ. ಸಮರಾಂಗಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ಪಡುಪನಮೂರು. ಮ್ಯಾಚ್ ಆನಾಗ ಪಾಠ ಡೀಜೆ ಅವ್ರು ಟೈಮರ್ ಟೈಮ್ ಮಾಡಿದ ಪ್ಲೇಯರ್ಸ್ ಆಗಿ ವಿರಮರ ಬೇರೆ ಕನ್ಫ್ಯೂಸ್ ಆಗೋದು. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಆಟಗಾರರು. ಸ್ಪರ್ಧೆಯ ಕಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ಆಟಗಾರ ಭರತ. ಜೂನಿಯರ್ ವಿಭಾಗದ ಆಟಗಾರನಿಗೆ ಸವಾಲೊಡ್ಡುವ ಪ್ರತಿತಂತ್ರದಲ್ಲಿ ಎಸ್ಡಿಎಂನ ಆಟಗಾರರು. ದಾಳಿಯಲ್ಲಿ ಎಸ್ಡಿಎಂನ ಪ್ರತಿಭೆ. ಕಾರ್ನರ್ ವಿಭಾಗದಲ್ಲಿ ಭಾಗವಹಿಸಿ ಎಸ್ಡಿಎಂನ ಆಟಗಾರ. ಎಂತ ಡಿಫೆನ್ಸ್ ಮಾಡುವ ಮೂಲಕ
ಪಂದ್ಯಾವಳಿಯ ಅದ್ಭುತವಾದಂತಹ ನಿಯಮಗಳನ್ನ ಪ್ರತಿತಂತ್ರಗಳನ್ನ ಉಳಿಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಮುಂದುವರಿದ ಅವಧಿಯ ಮೂಲಕವಾಗಿ ಅಂಕಣದಲ್ಲಿ ಜನರು ದಾವಣೆಯಲ್ಲಿ ಸತತವಾದ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯ. ನಿರಂತರವಾದ ಹೆಜ್ಜೆಗಳ ಮೂಲಕ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಬೆಳಗಿನ ಜಾವದ ಕೌಶಿ ದಾಳಿಯ ಜವಾಬ್ದಾರಿಯುತ ಆಟದ ಮೂಲಕ ಮರಳುತ್ತಾ ಇದೆ ಪಂದ್ಯ. ಮೆಲ್ಲ ಮೆಲ್ಲನೆ ಹಿಡಿತದಲ್ಲಿ 17-11 17-11 6 ಅಂಕಗಳ ಅಂತರವಿದೆ. ಪಂದ್ಯ ಯಾರ ದೇವು ಬಂಧನ ದೊಡ್ಡ ಬೇಟೆಯಾಡಿದ ಸ್ಟಾರ್ ಬಾಯ್ಸ್ ಉಡುಪಿ 17-12 ಸ್ಪರ್ಧೆಯಲ್ಲಿ ವರ್ಣ ದಾಳಿಯ ಮೂಲಕ ಒಳಾಂಗಣದಲ್ಲಿರತಕ್ಕಂಥ ಆಟಗಾರ. ಪಂದ್ಯದಲ್ಲಿ ಪ್ರತಿತಂತ್ರದ ಹೋರಾಟದ ಅವಧಿ. ಪ್ರಬಲ ಇರುವರು ಡಿಫೆಂಡರ್ಗಳ ಮಧ್ಯೆ ಅಂತರವನ್ನು ಉಳಿಸಿಕೊಳ್ಳಲಿದೆಯಾ? ತುಕಾರಾಮ ಭಾಗವಹಿಸಿ ಅಂಕಣದಲ್ಲಿ ಒಳಗೊಂಡಿರುವಂತಹ ಡಿಫೆಂಡರ್ಗಳು ಮಾತ್ರ ಅಧಿಕೃತ ದಾಳಿಗಾರರಿಲ್ಲ ಒಳಾಂಗಣದಲ್ಲಿ. ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಧಾವಂತದ ಹೆಜ್ಜೆಗಳ ಮೂಲಕ ಎರಡೂ ತಂಡಗಳು ಕೂಡ 17-12 17-12 ಪಂದ್ಯ. ಮೊದಲ ವಾರ್ನಿಂಗ್ ಅನ್ನು ಪಡೆದುಕೊಂಡಂತ ಆಟಗಾರ. ಎಸ್ ಪಂದ್ಯದಲ್ಲಿ 17-12 5 ಅಂಕಗಳ ಅಂತರ. ಆಲ್ ಔಟ್ ಆಗಿದೆ ಪಡುಮಲಂಬೋರು. 17-16 in favor of Kodumalampur. ಒಂದೇ ಒಂದು ಅಂಕದ ಅಂತರದಲ್ಲಿ ಬಂದಿದೆ. 17-16 ಇದಂದ್ರೆ ಸೆಮಿಫೈನಲ್ ಕದನ. ಬೆಳಗಿನ ಜಾವದಲ್ಲಿ ಆಟಗಾರರು ಎದುರಾಳಿಗಳು ಪ್ರೇಕ್ಷಕರಿಗೆ ಚಳಿ ಬಿಡಿಸ್ತಾ ಇದ್ದಾರೆ. 17-17 ಸಮ 17 के बराबर मैच में क्या हो सकता है? कौशी करेंगे आक्रमण. ಸಮಯ ಪೂರ್ಣವಾಗಿ ಎದುರಾಳಿಯ ಯಾರು ಗೆಲ್ಲಲಿದ್ದಾರೆ ಅನ್ನುವ ಮಾಹಿತಿಗಳು ಇನ್ನೂ ಕೂಡ ನಿಗೂಢ. ಸಮಯ ಕಳೆಯುವ ದೃಷ್ಟಿಯಲ್ಲಿರುವಂತಹ ಆಟಗಾರ ಕೌಶಿಕ. ಮರಳಿದ ಸಮಯ ಬಹಳ ಕಡಿಮೆ. ಆಟದಲ್ಲಿ ವರ್ಣರಂಜಿತವಾಗಿರುವಂತಹ ಅಧ್ಯಾಯ. ಪಾಯಿಂಟ್ ಬ್ರೇಕರ್ಸ್ ಕಾಯ್ಸ್ ಅಟೋಲಿಂಗ್ಸ್ ಮುಂದಿನ ದ್ವಿತೀಯ ಉಪಾಂತ್ಯಕ್ಕಾಗಿ ಸಿದ್ಧವಾಗುವಂತೆ. ಮತ್ತೆ ವರ್ಣ ಪಂದ್ಯವನ್ನ ಪೂರ್ಣವಾಗಿ ತನ್ನ ತೆಕ್ಕೆಗೆ ಎಳೆದುಕೊಳ್ಳಬಲ್ಲ ಆಟಗಾರ ವರುಣ್ ಶೆಟ್ಟಿ ದಾಳಿಯಲ್ಲಿ. ಪ್ರತಿಯೊಂದು ಅಂಗವನ್ನು ಕೂಡ ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ನಿರೀಕ್ಷೆಯ ಹೆಜ್ಜೆ. ಸಮಾನ ಹೋರಾಟಗಳಲ್ಲಿ ಬಂದಿದೆ. ಯಾರ ಪರವಾಗಿ ಗೆಲುವು ಮುಂದುವರಿಯಲಿದೆ? ಒಂದು ಹಂತದಲ್ಲಿ 15-6 ಪಂದ್ಯ.
15-6 ಪಂದ್ಯವನ್ನು ಉಳಿಸಿಕೊಂಡಿತ್ತು ಪಡುಬನಮೂರು. ಆ ಬಳಿಕ ನಿರಂತರ ಅಂಕಗಳ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಂಡ ಆಟಗಾರರು. ಮಾಡು ಇಲ್ಲವೇ ಮಾಡಿ ಜಾನು ಯಾರ ಪರವಾಗಿರದ ಪಂದ್ಯ. ನಿನ್ನೆಯ ದಿನಕ್ಕೆ ಟಕ್ಕರ್ ನೀಡಲಿದೆ ಆ ಸ್ಟಾರ್ ಬಾಯ್ಸ್ ಅಥವಾ ಗೆಲ್ಲುವ ಕಡೆಗೆ ಗಮನ ಹರಿಸಲಿದೆ ಆ ಪಡುಬನಮೂರು. ಪ್ರತಾಪ, ಪವರ್ಫುಲ್ ಪ್ರತಾಪ, ಮುಂಡಾಸೆಯ ಪ್ರತಾಪನ ಬೇಟೆ. 19-17ರಲ್ಲಿ ಸ್ಟಾರ್ ಬಾಯ್ಸ್ ಉಡುಪಿ 2 ಅಂಕಗಳ ಅಂತರವಿದೆ. ಆದರೆ ಒಂದು ಹಂತದಲ್ಲಿ 15-6ರಲ್ಲಿ ಪಡುಬನಮೂರು ಮುನ್ನಡೆಯಲ್ಲಿತ್ತು. ಎಂತ ಮರಳಬೇಕಲ್ಲ ಸ್ಪೋರ್ಟ್ಸ್ ಕೊನೆಯ 4 ನಿಮಿಷಗಳ ಅವಧಿ. ಸ್ಪರ್ಧೆಯ ಕಣದಲ್ಲಿರುವಂತಹ ಹೋರಾಟಗಳ ಅವಕಾಶ. ಪಂದ್ಯಾವಳಿಯಲ್ಲಿ ನಿರಂತರವಾದ ಗೆಲುವುಗಳನ್ನು ದಾಖಲಿಸಿಕೊಳ್ಳುವ ಹೆಜ್ಜೆಗಳ ಮೂಲಕವಾಗಿ ಪಂದ್ಯ. ಆದರ್ಶ ಡಿಫೆನ್ಸ್ ನಲ್ಲಿ ಅಂಕ, ದಾಳಿಯಲ್ಲಿ ಅಂಕ. ಸ್ಟಾರ್ ಬಾಯ್ಸ್ ಉಡುಪಿ ಖಾತೆಯಲ್ಲಿ ನಿರಂತರವಾದ ಬೇಟೆ ಮುಂದುವರಿದ್ದಾರೆ. ದಾಳಿಯಲ್ಲಿ ಏಕಾಂಗಿ ಆಪದ್ಬಾಂಧವಾದ ಕೌಶಿಕ. ಲಾಸ್ಟ್ 3 minutes, ಕೊನೆಯ 3 ನಿಮಿಷಗಳ ಅವಧಿ. 20-17 in favor of Star Boys Udupi. 20-17ರಲ್ಲಿ ಸ್ಟಾರ್ ಬಾಯ್ಸ್ ಮುನ್ನಡೆಯಲ್ಲಿ. ಎಲ್ಲಿದ್ದ ಪಂದ್ಯ ಎಲ್ಲಿಗೆ ಮರಳಿತು, ಎಲ್ಲಿಯ ಮುನ್ನಡೆ ಎಲ್ಲಿಯ ಹಿನ್ನಡೆ ಬಂದಿದೆ ಕಾತರತೆ ಪಂದ್ಯದಲ್ಲಿ. ಬಾಗಲಕೋಟೆಯ ಚಂದ್ರು ಮಾಡುವಳಿ ಕೌಶಿಕ ದಾಳಿಯಲ್ಲಿ ಅಂಕಣದ ಒಳಭಾಗದಲ್ಲಿ. ಪಂದ್ಯಕ್ಕೆ ಯಾವ ರೀತಿಯ ತಿರುವನ್ನು ಕೊಡಬಲ್ಲ ಆಟಗಾರ. ಏನಾಗಲಿದೆ ಹೋರಾಟ, ವೇಗವಿದೆ ಕೌಶಿಕನಲ್ಲಿ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಲಾಸ್ಟ್ 2 minutes, ಕೊನೆಯ 2 ನಿಮಿಷ. ಓಹೋ ಸೂಪರ್ ಟ್ಯಾಕಲ್ ಇದು. 2019 ಆಫೀಷಿಯಲ್ ಟೈಮ್ ಔಟ್. ಪಂದ್ಯದಲ್ಲಿ ಏಕಮಾತ್ರ ಅಂಕ ಮುನ್ನಡೆಯಲ್ಲಿದೆ ಸ್ಟಾರ್ ಬಾಯ್ಸ್. ದೇವು ಪಂದ್ಯವನ್ನ ಯಾವುದೇ ಕ್ಷಣದಲ್ಲಿಯೂ ಕೂಡ ತನ್ನತ್ತ ವಾಲಿಸಿಕೊಳ್ಳಬಲ್ಲ ಆಟಗಾರ. ವರುಣ ಬಂದ ದಾಳಿಯಲ್ಲಿ ವರುಣಾರ್ಭಟ. 20-19ರಲ್ಲಿ ಸ್ಪರ್ಧೆ ಮುಂದುವರಿತಾರೆ. ಕೊನೆಯ ಅವಕಾಶಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಹೋರಾಟವಿದೆ. ಯಾವ ಹಂತಕ್ಕೆ ಪಂದ್ಯ ಮುಂದುವರಿಯಲಿದೆ? ಲಾಸ್ ರೇಟ್ 29 ಲಾಸ್ ರೇಟ್. ಪಂದ್ಯದಲ್ಲಿ 20-19.
ವರ್ಣಬಂಧ ಅಂಕವನ್ನ ಗಳಿಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಪಂದ್ಯದಲ್ಲಿ ವರ್ಣನ ಮೂಲಕ ಅಂಕ ಅಂಡ್ ಫೈನಲಿ ಅಂತಿಮ ಕ್ಷಣಗಳಲ್ಲಿ ಹೋರಾಟವಿದೆ. ಚಂದ್ರು ಮತ್ತೆ ಮತ್ತೆ ಪಂದ್ಯದಲ್ಲಿ ಸಮಯವನ್ನ ಕೊಡಿಸ್ತಾ ಇದೆ. ಕನ್ನಡ ಪಾಯಿಂಟ್ 20-20. Back to back points for Star Boys. Match is over. Star Boys ಐಕಳಕ್ಕೆ ಟಕ್ಕರ್ ನೀಡಿದ್ದಾರೆ. ಈ ಪಂದ್ಯದಲ್ಲಿ ಗೆಲುವಿನ ಮೂಲಕ ಕಳೆದ ದಿನದ ಸೋಲಿನ ಸವಾಲಿಗೆ ಪ್ರತಿ ಸವಾಲು ಇದು ಸೈಫ್ ಅಕಾಡೆಮಿ. This match once again should be Vishwanath and Vishwanath National in the 2 match win successful and your